ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲವೆಂದರೆ ಒಂದು ಸಿದ್ಧತೆಯ ಸಮಯ. ಹಾಗಾದರೆ ನಾನು ಯಾವ ರೀತಿಯಲ್ಲಿ ಸಿದ್ಧನಾಗಬೇಕು? ಮಾರ್ಕನ ಶುಭ ಸಂದೇಶ 1ನೇ ಅಧ್ಯಾಯ 15-16 ವಾಕ್ಯಗಳಲ್ಲಿ ನೋಡುತ್ತೇವೆ. ಪ್ರಭು ಯೇಸು ಜನರನ್ನ ಉದ್ದೇಶಿಸಿ ಮಾತನಾಡುವಾಗ ಅವರು ಹೇಳಿದಂಥ ಮೊದಲನೇ ವಿಷಯವೆಂದರೆ, ನಿಮ್ಮ ಜೀವನಗಳನ್ನು ಬದಲಾಯಿಸಿ. ಅದರಿಂದ ನನ್ನ ಜೀವನವನ್ನು ಬದಲಾಯಿಸಬೇಕಾದರೆ ನಾನು ಮಾಡಬೇಕಾಗಿರೋದು ಏನು? ನೋಡಿ, ತಪಸ್ಸು ಕಾಲ ಅಂತ ಹೇಳಿದ ತಕ್ಷಣ ನಮ್ಮಲ್ಲಿ ಒಂದು ಬದಲಾವಣೆ ಬರಬೇಕು. ಆ ರೀತಿಯ ಬದಲಾವಣೆಗಳು ಬರಬೇಕಾದ್ರೆ ಮೊದಲಿಗೆ ನಾವು ಮಾಡಬೇಕಾಗಿರೋ ವಿಷಯವೇನೆಂದರೆ, ನಾನು ಕ್ಷಮಾಪಣೆಯನ್ನು ಕೇಳುವಂತಹ, ಕ್ಷಮಾಪಣೆಯನ್ನು ನೀಡುವಂತಹ ವ್ಯಕ್ತಿಯಾಗಬೇಕು. ಅದರಿಂದಲೇ ಪ್ರಿಯರೇ, ಇಂದು ನಾವೆಲ್ಲರೂ ಕ್ಷಮಾಪಣೆ ಕೇಳ್ತೀವಿ. ಪ್ರತಿಯೊಂದು ಸಾರಿ, ಪ್ರತಿಯೊಂದು ಪ್ರಾರ್ಥನೆಯಲ್ಲಿ, ಪ್ರತಿಯೊಂದು ಬಲಿಪೂಜೆಯಲ್ಲಿ ಕೇಳ್ತೀವಿ. ಆದರೆ ನಾವು ಇಂದು ಕ್ಷಮಿಸಲು ಸಿದ್ಧರಾಗಿದ್ದೇವಾ? ಪ್ರಿಯರೇ, ಈ ಒಂದು ತಪಸ್ಸು ಕಾಲ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರಬೇಕಾದರೆ ನಾವು ಕ್ಷಮಿಸುವಂತಹ ವ್ಯಕ್ತಿಗಳಾಗಬೇಕು. ಲೂಕನ ಶುಭ ಸಂದೇಶ 6ನೇ ಅಧ್ಯಾಯ 77ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರಭು ಯೇಸು ನಮ್ಮೆಲ್ಲರಿಗೂ ನೀಡುವಂತಹ ಒಂದು ಕರೆ ಅದೇನೆಂದರೆ, ನಿಮ್ಮ ವೈರಿಗಳನ್ನು ಕ್ಷಮಿಸಿರಿ. ಹಲವಾರು ಬಾರಿ ಕ್ಷಮಾಪಣೆ ಅಂತ ಹೇಳಿದ ತಕ್ಷಣ ನನ್ನ ಕುಟುಂಬದವರಿಗೆ ಕೊಡೋದಕ್ಕೆ ನಾನು ತಯಾರಾಗಿದ್ದೀನಿ, ನನ್ನಲ್ಲಿ ನನ್ನ ಸ್ನೇಹಿತರಿಗೆ ನೀಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಆದರೆ ನನಗೆ ನೋವು ಉಂಟು ಮಾಡಿದ ನನ್ನ ವೈರಿಗಳಿಗೆ ನಾನು ಕ್ಷಮಿಸಲು ಸಿದ್ಧನಾಗಿದ್ದೇನಾ? ಇಂದು ನಮ್ಮನ್ನೇ ನಾವು ಕೇಳಿಕೊಳ್ಳಬೇಕಾದಂತಹ ಒಂದು ಪ್ರಶ್ನೆ. ಅದೇ ರೀತಿಯಲ್ಲಿ ಈ ಒಂದು ತಪಸ್ಸು ಕಾಲ ನಮ್ಮ ಜೀವನದಲ್ಲಿ ಆ ಒಂದು ದೇವರ ಆಶೀರ್ವಾದವನ್ನು ತರಬೇಕಾದರೆ ನಾವು ಕ್ಷಮಿಸುವಂತಹ ಜನರಾಗಬೇಕು. ಅದರಿಂದಲೇ ಇಂದು ಆ ಒಂದು ಕ್ಷಮಾಪಣೆಗಾಗಿ, ಆ ಕ್ಷಮಿಸುವ ಮನೋಭಾವಕ್ಕಾಗಿ ಬೇಡಿಕೊಳ್ಳೋಣ. ಯಾವಾಗ ಆ ದೇವರ ಕ್ಷಮಾಪಣೆ, ಆ ಕ್ಷಮಾಪಣೆಯ ಮನೋಭಾವ ನಮ್ಮ ಹೃದಯದಲ್ಲಿ ಬರುತ್ತೋ ಆವಾಗ ಮಾತ್ರ ನಾವು ಕ್ಷಮಿಸಲು ಸಾಧ್ಯ. ಇಂದು ಪ್ರತ್ಯೇಕವಾಗಿ ಪ್ರಿಯರೇ, ನಾವು ಆ ದಯಾಮಯ ದೇವರಲ್ಲಿ ಬೇಡಿಕೊಳ್ಳೋಣ. ಆ ದಯಾಮಯ ದೇವರು ನಮ್ಮನ್ನು ಕ್ಷಮಿಸಿ ಅವರ ಕ್ಷಮಾಪಣೆಯನ್ನು ನಮ್ಮ ಹೃದಯದಲ್ಲಿ ನೀಡುತ್ತಾ ನಾವು ಕ್ಷಮಿಸಿ ಅವರ ಶಿಷ್ಯರಂತೆ ಬಾಳಲು ಆ ದೇವರು ನಮಗೆ ಸರ್ವ ವರಪ್ರಸಾದಗಳನ್ನು ದಯಪಾಲಿಸಲಿ. ಆಮೇನ್.